ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೋಟೆಲ್ ಸ್ಟೈಲ್ ಚಟ್ನಿನ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ. ಇಲ್ಲಿ ಕೊಬ್ಬರಿ, ಹುರಿಗಡಲೆ, ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶೇಂಗಾ ಬೀಜನ ತೊಗೊಂಡಿದ್ದೀನಿ. ಫಸ್ಟು ನೀವೊಂದು ಪ್ಯಾನ್ನ ಕಾಯೋದಕ್ಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ಅದರೊಳಗಡೆ ಹಾಕಿ ಫ್ರೈ ಮಾಡಿ. ಈ ಥರ ಹಸಿಮೆಣಸಿನ್ಕಾಯಿನ ಫ್ರೈ ಮಾಡೋದ್ರಿಂದ ನಿಮಗೆ ಖಾರ ಜಾಸ್ತಿ ಅನಿಸೋದಿಲ್ಲ. ಸೊ ಈಗ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಥರ ನೀವು ಫ್ರೈ ಮಾಡಿ. ಆ ಮೆಣಸಿನ್ಕಾಯಿ ಕಲರ್ ಬಿಟ್ಕೊಳ್ಳೋದು ಚೇಂಜ್ ಆಗುತ್ತೆ ನೋಡಿ, ಅದು ವೈಟಾಗಿ ಬರುತ್ತೆ ನಾವು ಎಣ್ಣೆಯಲ್ಲಿ ಹುರಿತಾ ಇರಬೇಕಾದ್ರೆ. ಹೀಗೆ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಥರ ಕಂಪ್ಲೀಟಾಗಿ ರೋಸ್ಟ್ ಮಾಡಿ, ಅಂದರೆ ಆವಾಗ ಚಟ್ನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದೇ ಥರ ನೀವು ರೋಸ್ಟ್ ಮಾಡ್ತಾ ಹೋಗಿ. ನೋಡಿ, ಇವಾಗ ಇಷ್ಟಾದಮೇಲೆ ಮೆಣಸಿನ್ಕಾಯಿ ಹುರಿದಿರೋದು ಕರೆಕ್ಟಾಗಿದೆ ಅಂತ ಅರ್ಥ. ನೀವು ಫ್ಲೇಮ್ನ ಲೋ ಅಲ್ಲಿಟ್ಟು ಎಲ್ಲ ತೆಗೀರಿ ಮೆಣಸಿನ್ಕಾಯಿನ. ಅದಾದಮೇಲೆ ಅದೇ ಪ್ಯಾನ್ಗೆ ಮತ್ತೆ ನೀವು ಬೆಳ್ಳುಳ್ಳಿ ಇರುತ್ತಲ್ವ, ಅದನ್ನು ಈ ಥರ ಹಾಕಿ ಇದನ್ನು ಸ್ವಲ್ಪ ರೋಸ್ಟ್ ಮಾಡಿ ಇದನ್ನು ಕೂಡ ಮಿಕ್ಸರ್ ಜಾರ್ಗೆ ತೆಗೆದಿಟ್ಕೊಳ್ಳಿ. ಈ ಥರ ಇದಿವಾಗ ಆಗಿದೆ. ಇದು ಸ್ವಲ್ಪನೇ ರೋಸ್ಟ್ ಆದರೆ ಸಾಕು, ತುಂಬ ಏನು ರೋಸ್ಟ್ ಆಗೋ ಅವಶ್ಯಕತೆ ಇಲ್ಲ. ಸಿಂಪಲಾಗಿ ತೋರಿಸ್ತಿದ್ದೀನಿ. ಅಂದರೆ ಈ ಔಟ್ಸೈಡಲ್ಲೆಲ್ಲ ಪಡ್ಡು ಮಾಡ್ತಿರ್ತಾರಲ್ಲ, ಅವರು ಮಾಡ್ತಾರಲ್ವ ಚಟ್ನಿ. ಸೊ ಇದು ಆ ಥರನೇ ಚಟ್ನಿ, ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು. ಓಕೆ, ಇದಾದಮೇಲೆ ನಾನು ಇದಕ್ಕೆ ಶೇಂಗಾ ಬೀಜ ಹಾಕ್ತಿದ್ದೀನಿ. ಶೇಂಗಾ ಬೀಜ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಚಟ್ನಿ ಥಿಕ್ಕಾಗಿರುತ್ತೆ. ಸೊ ಅದಕ್ಕೆ ನೀವು ಶೇಂಗಾ ಬೀಜ ಯೂಸ್ ಮಾಡಿ. ಇದನ್ನು ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ನೀವು ಚಟ್ನಿಗೆ ಯೂಸ್ ಮಾಡ್ಕೋಬೋದು. ಈ ಥರ ಎಲ್ಲನೂ ಹಾಕಿ ಸ್ವಲ್ಪ ರೋಸ್ಟ್ ಮಾಡಿ, ಹೈ ಫ್ಲೇಮಲ್ಲಿಟ್ಟು ರೋಸ್ಟ್ ಮಾಡಿ. ಈ ಥರ ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ, ಇದು ಆಲ್ರೆಡಿ ರೋಸ್ಟ್ ಆಗಿದೆ. ಶೇಂಗಾ ಬೀಜ ರೋಸ್ಟ್ ಆಗೋಕ್ಕೆ ಜಾಸ್ತಿ ಟೈಮ್ ಏನು ತೊಗೊಳ್ಳೋದಿಲ್ಲ. ಅದರಲ್ಲೂ ನೀವು ಆಯಿಲ್ ಹಾಕಿರ್ತೀರಲ್ವ. ಇವಾಗ ಇಷ್ಟು ಸಾಕು. ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡು ಕೊಬ್ಬರಿ ಮತ್ತು ನಿಮಗೆ ಎಷ್ಟು ಬೇಕೋ ಅಷ್ಟು ಕೊಬ್ಬರಿ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಹುರಿದಿಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ, ಅದು ಹಾಕಿದಾದಮೇಲೆ ಮತ್ತು ಪುಟಾಣಿನೂ ಸ್ವಲ್ಪ ಹಾಕಿದರೆ ಸೇಮ್ ಅದೇ ಟೇಸ್ಟ್ ಬರುತ್ತೆ. ಹೋಟೆಲಲ್ಲಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ಇದೆ. ಮತ್ತು ಇದಕ್ಕೆ ಸ್ವಲ್ಪ ಶೇಂಗಾ ಬೀಜನೂ ಹಾಕಿ, ಮತ್ತು ಇದಕ್ಕೆ ಕರಿಬೇವು ಹಾಕಿ. ನಿಮ್ಮ ಹತ್ರ ಕೊತ್ತಂಬರಿ ಇದ್ದರೆ ಕೊತ್ತಂಬರಿನೂ ಹಾಕಿ. ಇಲ್ಲಿ ಮತ್ತು ಸ್ವಲ್ಪ ಹುಣಸೆ ಹಣ್ಣಿನ ಪೇಸ್ಟ್ ಹಾಕಿ. ಹುಣಸೆ ಹಣ್ಣಿನ ಪೇಸ್ಟ್ ಇಲ್ಲ ಅಂದರೆ ಹುಣಸೆ ಹಣ್ಣಿನ ಹೆಸರು ಕೂಡ ನೀವು ಹಾಕ್ಬೋದು. ಮತ್ತು ಸ್ವಲ್ಪ ಜೀರಿಗೆ ಹಾಕಿ. ಜೀರಿಗೆನ ಸ್ವಲ್ಪ ಜಾಸ್ತಿನೇ ಹಾಕಿ, ಬಿಕಾಸ್ ಟೇಸ್ಟ್ ಚೆನ್ನಾಗಿರುತ್ತೆ. ಇಷ್ಟೆಲ್ಲ ಹಾಕಿ ನಿಮಗೆ ಸಾಲ್ಟ್ ಎಷ್ಟು ಬೇಕೋ ಅಷ್ಟು ಹಾಕಿ. ನಾನು 2 ಭಾಗ ಮಿಕ್ಸಿ ಮಾಡ್ಕೊತಿದ್ದೀನಿ, ಅದಕ್ಕೆ ಫಸ್ಟಿಂದಕ್ಕೆ ಸ್ವಲ್ಪ ಸಾಲ್ಟ್ ಜಾಸ್ತಿ ಹಾಕಿದೆ. ಸೊ ಸಾಲ್ಟ್ ಹಾಕಿ, ಆಮೇಲೆ ಸ್ವಲ್ಪ ಶುಗರ್ ಹಾಕಿ. ನಿಮಗೆ ನೀರು ಎಷ್ಟು ಬೇಕು ನೋಡು ಅಷ್ಟು ನೀರು ಹಾಕಿ ರುಬ್ಕೊಳ್ಳಿ. ಅದು ಈ ಥರ ಕಾಣುತ್ತೆ. ಸೊ ಇವಾಗ ಚಟ್ನಿ ರೆಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.